ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ಲೋ ಆ್ಯಂಡ್ ಗ್ರೋ ಡೈರೀಸ್. ನಾನು ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದೆ. ಯಾವಾಗಲೂ ಬಿಸಿನೀರನ್ನ ಕುಡೀರಿ ಬೆಳಿಗ್ಗೆ, ಯಾಕಂದರೆ ಇದು ಕಾನ್ಸ್ಟಿಪೇಷನ್ ಆಗದೇ ಇರೋ ಥರ ತಡೆಯುತ್ತೆ. ಅದಕ್ಕೋಸ್ಕರ ನೀವು ಟೀ ಕಾಫಿ ಬದಲಾಗಿ ಒಂದು ಗ್ಲಾಸ್ ಬಿಸಿನೀರಿಂದ ನೀವು ದಿನನ ಸ್ಟಾರ್ಟ್ ಮಾಡಿ. ನಮ್ಮ ಮನೇಲಿ ಇವತ್ತು ಬೆಳಿಗ್ಗೆ ಟಿಫಿನ್ಗೆ ವೆಜಿಟೇಬಲ್ ಪಲಾವ್ನ ರೆಡಿ ಮಾಡಿದರು. ಅದ್ರ ಜೊತೆ ಏನಾದರೂ ಪ್ರೋಟೀನ್ ಇರಬೇಕು ಅಂತ ಹೇಳಿ ನಾನು ಬಾಯ್ಲ್ಡ್ ಎಗ್ ಇರಲಿಲ್ಲ ಮನೆಯಲ್ಲಿ, ಅದಕ್ಕೆ ನಾನು ಒಂದು ಮೊಟ್ಟೆನ ಆಮ್ಲೆಟ್ ಥರ ಹಾಕ್ಕೊಂಡೆ. ಆದಷ್ಟು ನೀವು ಊಟ ಮಾಡಬೇಕಾದ್ರೆ ಏನಾದರೂ ಒಂದು ಸೋರ್ಸ್ ಪ್ರೋಟೀನ್ ಆ್ಯಡ್ ಮಾಡಬೇಕು. ಪ್ರೋಟೀನ್ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಹೆಲ್ದಿ ಹ್ಯಾಬಿಟ್ಸ್ಗಳನ್ನು, ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲದನ್ನೂ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ವೀಡಿಯೋಸ್ ಆಲ್ಮೋಸ್ಟ್ ಜೆನ್ಯೂನ್ ಆಗಿರುತ್ತೆ. ನಾವು ಟಿಫಿನ್ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಮದುವೆ ಟೈಮಲ್ಲಿ ತುಂಬ ಗಿಫ್ಟ್ಗಳು ಬಂದಿತ್ತು ಆ್ಯಂಡ್ ಆಲ್ರೆಡಿ ಅದನ್ನು ಓಪನ್ ಮಾಡಿದ್ವಿ ಸಹ. ಇವತ್ತು ಯಾಕೋ ಅವುಗಳನ್ನು ಮತ್ತೆ ರೀಓಪನ್ ಮಾಡಬೇಕು, ನೋಡಬೇಕು ಅನ್ನಿಸ್ತು ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ನೋಡಿ, ಈ ಥರ ಎಲ್ಲ ಗಿಫ್ಟ್ಗಳು ಬಂದಿದೆ. ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿವೆ ಗಿಫ್ಟ್ಗಳು ಅಂದರೆ ಒಂದಕ್ಕಿಂತ ಒಂದು ಮತ್ತೆ ನಮಗೆ ಆವಾಗ ಓಪನ್ ಮಾಡಿದ್ದೆಲ್ಲ ನೆನಪಾಯಿತು. ಈಗ ನಾನು ತೋರಿಸೋದ್ರಲ್ಲಿ ಕೇವಲ ಸ್ವಲ್ಪ ಮಾತ್ರ ಇವೆ. ಆಲ್ರೆಡಿ ನಾನು ತುಂಬ ಗಿಫ್ಟ್ಸ್ಗಳನ್ನು ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ ಸಹ. ಆ್ಯಂಡ್ ತುಂಬ ಅಂದರೆ ಫೋಟೋ ಫ್ರೇಮ್ಸ್ಗಳು ತುಂಬ ಬಂದಿತ್ತು ನನಗೆ. ಅದು ಯಾರಿಗೆಲ್ಲ ಯೂಸ್ ಆಗುತ್ತೋ ಬೇರೆ ಥರ ಫೋಟೋ ಫ್ರೇಮ್ಸ್ ಅವ್ರಿಗೆಲ್ಲ ಗಿಫ್ಟ್ ಕೊಟ್ಟಿದ್ದೀನಿ. ಆ್ಯಂಡ್ ಮನೆಗೆ ಯಾವ್ಯಾವ ಸಾಮಾನು ಬೇಕಿತ್ತೋ ಅದನ್ನೆಲ್ಲ ತೆಗೆದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಮಾತ್ರ ಇವೆ. ಇನ್ನೂ ಅರ್ಧ ಗಿಫ್ಟ್ಗಳು ನನ್ನ ಹಸ್ಬೆಂಡ್ ಮನೇಲಿವೆ. ಎಲ್ಲದನ್ನು ನಾನು ಇಲ್ಲೂ ಬಿಟ್ಟಿಲ್ಲ, ಅಲ್ಲೂ ಕೊಟ್ಟಿಲ್ಲ. ಅರ್ಧ ಇಲ್ಲಿ ಇವೆ, ಅರ್ಧ ಅಲ್ಲಿ ಇವೆ. ಅಲ್ಲಿ ಯಾವ್ದ್ಯಾವ್ದು ಬೇಕೋ ಅಲ್ಲಿದು ಓಪನ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಗಿಫ್ಟ್ಗಳು ಬಂದುಬಿಟ್ಟು ಎಲ್ಲ ಯೂಸೇಬಲ್ ಮನೆಗೆ ಬೇಕಾಗುವಂಥ ಸಾಮಾನುಗಳೇ ಇತ್ತು. ಲೈಕ್ ಬೌಲ್ ಸೆಟ್ ಆಗಿರ್ಬೋದು, ಮತ್ತು ಟೀ ಕಪ್ಸ್ ಆಗಿರ್ಬೋದು, ಕುಕ್ಕರ್ಗಳು ಕೊಟ್ಟಿದ್ದಾರೆ, ಆಮೇಲೆ ಡಿನ್ನರ್ ಸೆಟ್ಟು, ಈ ಥರ ತುಂಬ ಸುಮಾರಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನನಗೆ ತುಂಬ ಜನ ಸ್ಟೂಡೆಂಟ್ಸ್ ಪರಿಚಯ ಇದ್ದರು. ಹಾಗಾಗಿ ಅವರು ಸಹ ಈ ಗಡಿಯಾರಗಳನ್ನು ಆ್ಯಂಡ್ ಕೆಲವೊಬ್ಬರು ಫ್ಯಾನ್ ಗಿಫ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಆಲ್ಮೋಸ್ಟ್ ಯೂಸೇಬಲ್ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಇಷ್ಟೆಲ್ಲ ಗಿಫ್ಟ್ಗಳು ಕೇವಲ ನನ್ನ ಫ್ರೆಂಡ್ ಸರ್ಕಲ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸುಳ್ಳಾಗುತ್ತೆ. ನಾನು ಆಲ್ಮೋಸ್ಟ್ ಫ್ರೆಂಡ್ ಸರ್ಕಲಲ್ಲಿ ಇನ್ವೈಟ್ ಮಾಡಿದ್ದು ತುಂಬ ಕಡಿಮೆ. ಆದರೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕೊಟ್ಟಿದ್ದಾರೆ ಗಿಫ್ಟ್ಸ್. ಬಟ್ ಇಷ್ಟೆಲ್ಲ ಗಿಫ್ಟ್ಸ್ ಹೇಗೆ ಬಂತು ಅಂತ ಹೇಳಿದರೆ, ಇದಕ್ಕೂ ಮುಂಚೆ ನಾನು ಆ್ಯಸ್ ಎ ಟೀಚರ್ ಆಗಿ ಹಾಗೆ ಕಾಲೇಜ್ ಲೆಕ್ಚರ್ ಆಗಿ ವರ್ಕ್ ಮಾಡಿದ್ದೀನಿ. ಅದಕ್ಕೋಸ್ಕರ ನನಗೆ ಸ್ಟೂಡೆಂಟ್ಸ್ ಸರ್ಕಲ್ ಜಾಸ್ತಿ ಅಂತ ಹೇಳ್ತೀನಿ. ಆ್ಯಂಡ್ ಅವರೆಲ್ಲ ಯಾವ ಥರ ಅಂದರೆ ಅವ್ರ ಜೊತೆ ನಾವು ಸ್ಟೂಡೆಂಟಾಗಿ ಅದು ಒಂದು ಮೆಮೊರೇಬಲ್ ಫೇಸ್ ನನ್ನ ಲೈಫಲ್ಲಿ. ಆ್ಯಂಡ್ ಅವ್ರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅವರು ನನ್ನ ಲೈಫಲ್ಲಿ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ತೀನಿ. ಅವರು ಯಾವಾಗಲೂ ಮರೀದೇ ಇರುವಂಥ ಸ್ಟೂಡೆಂಟ್ಸ್ ನನಗೆ. ಸದ್ಯಕ್ಕೆ ನಾನು ಟೀಚ್ ಮಾಡ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಆ ಒಂದು ದಿನಗಳು ತುಂಬ ಮೆಮೊರೇಬಲ್ ನನಗೆ. ಆ್ಯಂಡ್ ಸಾಕಷ್ಟು ಮೆಮೊರೀಸ್ಗಳನ್ನು ಕೊಟ್ಟಿದ್ದೆ ನನ್ನ ಲೈಫಲ್ಲಿ. ಆ ಸ್ಟೂಡೆಂಟ್ಸು, ಕಾಲೇಜು, ಆ ಒಂದು ಟೀಚಿಂಗ್ ಫೀಲ್ಡು ಸಖತ್ ಖುಷಿ ಕೊಟ್ಟಿದೆ ನನಗೆ. ಸದ್ಯಕ್ಕೆ ಇವಾಗ ನಾನು ಟೀಚ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಆ ದಿನಗಳನ್ನು ಮತ್ತೆ ನೆನಪು ಮಾಡಿಕೊಂಡೆ. ಇವಾಗಲೂ ಆ ಥರ ಸ್ಟೂಡೆಂಟ್ಸ್ ನನ್ನ ಲೈಫಲ್ಲಿ ಇದ್ದಾರೆ ಆ್ಯಂಡ್ ಇದ್ದರು ಆ್ಯಂಡ್ ಇರ್ತಾರೆ ಸಹ. ಅಷ್ಟೇ ಕನೆಕ್ಟಿವಿಟಿ ಇದೆ ನನಗೆ ಮತ್ತು ನನ್ನ ಸ್ಟೂಡೆಂಟ್ಸ್ ಮಧ್ಯೆ. ಆ್ಯಂಡ್ ಲಾಸ್ಟಲ್ಲಿ ಅಪ್ಪು ಫೋಟೋನ ಕೊಟ್ಟಿದ್ದಾರೆ. ಎಷ್ಟು ಸಖತ್ತಾಗಿದೆ ಅಪ್ಪು ಸರ್ ಫೋಟೋ ಅಂತ ಹೇಳಿದರೆ. ಆ್ಯಂಡ್ ಮರ್ಯಾದ ಮಾಣಿಕ್ಯ ಅಂತಲೇ ಹೇಳ್ಬೋದು ಅಪ್ಪು ಸರ್ನ. ನಮ್ಮ ತಮ್ಮನಿಗಂತೂ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅವ್ರ ಎಲ್ಲ ಫೋಟೋನು ಅವನ ಹತ್ರನೇ ಇದೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂತ ಅಷ್ಟು ನನಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದನ್ನು ಸಹ ತುಂಬ ಬ್ಯೂಟಿಫುಲ್ ಆಗಿತ್ತು. ಇಷ್ಟೆಲ್ಲ ಗಿಫ್ಟ್ಗಳನ್ನು ಮತ್ತೊಂದು ಸರ್ತಿ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಊಟಕ್ಕೆ ಕೆಳಗಡೆ ಹೋದೆ. ಮನೇಲಿ ರೊಟ್ಟಿ ಆ್ಯಂಡ್ ಬಾಯ್ಲ್ಡ್ ಎಗ್ ಇತ್ತು, 2 ಥರದ ಪಲ್ಯನೂ ಇತ್ತು. ಸೊ ಎಲ್ಲ ಊಟ ಮಾಡಿಕೊಂಡು ಮನೇಲಿ ಚುರುಮುರಿ ಇತ್ತು ಅಂತ ಹೇಳಿ ಸ್ವಲ್ಪ ಚುರುಮುರಿ ಮಾಡಿದೆ. ಸಾಯಂಕಾಲ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ನಡೆಯುತ್ತೆ ಅಂತ ಹೇಳಿ. ಸೊ ನಾವು ಚುರುಮುರಿನ ಈ ಥರ ಮಾಡ್ತೀವಿ. ಸ್ವಲ್ಪ ಫಸ್ಟು ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಆದ ನಂತರ ಅದಕ್ಕೆ ಸ್ವಲ್ಪ ಶೇಂಗಾ ಕಾಳು ಆ್ಯಂಡ್ ಪುಟಾಣಿ ಕಾಳು, ಅನಂತರ ಸ್ವಲ್ಪ ಉಪ್ಪು, ಕರಿಬೇವು, ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ತೀವಿ. ನೆಕ್ಸ್ಟು ಕೆಳಗಡೆ ಇಳಿಸಿದ ನಂತರ ನಾವು ಸ್ಟವ್ ಆಫ್ ಮಾಡಿ ಅದಕ್ಕೆ ಖಾರ ಪುಡಿನ ಹಾಕ್ತೀವಿ. ಅಲ್ಲೇ ಹಾಕಿದರೆ ಸ್ವಲ್ಪ ಘಾಟ ಬರುತ್ತೆ ಅಥವಾ ಅದು ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗುತ್ತೆ ಅನ್ನೋದಕ್ಕೆ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟು
ನಾವು ಚುರುಮುರಿನ ಹಾಕಿ ಕಲಿಸ್ತೀವಿ. ಸೊ ಕ್ರಿಸ್ಪಿಯಾಗಿ ಚುರುಮುರಿನೂ ರೆಡಿ ಆಯಿತು, ಮತ್ತು ನೆಕ್ಸ್ಟ್ ಈ ಕಡೆ ಟೀನೂ ರೆಡಿ ಆಯಿತು. ನಾವು ಚುರುಮುರಿ ತಿಂದು ಟೀ ಕುಡಿದ್ವಿ. ರಾತ್ರಿ ಊಟ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ನನ್ನ ದಿನನ ಕಂಪ್ಲೀಟ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.